ಇಲಾಖೆಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆಗಾಗ ತಮ್ಮ ವಿವಿಧ ಕಚೇರಿಗಳಿಗೆ ಸರ್ಪ್ರೈಸ್ ವಿಸಿಟ್ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುತ್ತಾರೆ. ಆದರೆ ಇದು ಬರೀ ತೋರಿಕೆಗೆ ಮಾತ್ರಣ ಎನ್ನುವ ಅನುಮಾನ ಮೂಡಿದೆ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ವ್ಯವಸ್ಥಿತವಾಗಿ ಲಂಚಾವತಾರ ಸೃಷ್ಟಿಯಾಗಿದ್ದು, ಹುಬ್ಬಳ್ಳಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಮ್ಮ ನ್ಯೂಸ್ 88 ಕನ್ನಡ ವಾಹಿನಿ ನಡೆಸಿರುವ ರಹಸ್ಯ ಕಾರ್ಯಾಚರಣೆ ಇಲ್ಲಿದೆ ನೋಡಿ. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಯಾರು ಬೇಕಾದರೂ ಕೆಲಸ ಮಾಡಬಹುದಾ? ಹುಬ್ಬಳ್ಳಿ ಉತ್ತರ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಒಂದು ಕಡೆ ಏಜೆಂಟರ ಹಾವಳಿ, ಮತ್ತೊಂದು ಕಡೆ ನಕಲಿ ಅಧಿಕಾರಿಯ ದರ್ಬಾರ್. ವ್ಯವಸ್ಥಿತವಾಗಿ ಲಂಚ ತೆಗೆದುಕೊಳ್ಳಲು ಅಧಿಕಾರಿಗಳ ಮಾಸ್ಟರ್ ಪ್ಲಾನ್. ನೋಂದಣಿ ದಾಖಲೆಗಳು ಬೇಕು ಅಂತ ಹುಬ್ಬಳ್ಳಿ ಜನ ಉತ್ತರ ವಲಯದ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಲ್ಲಿನ ಅಧಿಕಾರಿಗಳ ಬಳಿ ಹೋದರೆ ಖಂಡಿತ ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಯಾಕಂದರೆ ಕುಡಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಎನ್ನುವಂತೆ ಕಚೇರಿಯಲ್ಲಿ ನಾಯಿ ಕೊಡೆಗಳಂತೆ ಹಬ್ಬಿರುವ ಏಜೆಂಟರ ಮುಖಾಂತರ ಹೋದರೆ ಮಾತ್ರ ಜನರ ಕೆಲಸ ಸಲೀಸಾಗುತ್ತದೆ. ಎಷ್ಟರ ಮಟ್ಟಿಗೆ ಈ ಹಾವಳಿ ಅಂದರೆ ಕಚೇರಿ ತುಂಬ ಅಧಿಕಾರಿಗಳ ಬದಲು ಬರೀ ಏಜೆಂಟ್ರೇ ಕಾಣುತ್ತಾರೆ. ಇಂತಹ ಏಜೆಂಟ್ರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಈ ಸರ್ವಿಸ್ ಸೇವೆ ಕೂಡ ಆರಂಭಿಸಿದೆ. ಆದರೆ ಹುಬ್ಬಳ್ಳಿಯ ಉತ್ತರ ಸಬ್ ರಿಜಿಸ್ಟರ್ನಲ್ಲಿ ಇದ್ಯಾವುದೂ ಕೂಡ ಅಪ್ಲೈ ಆಗುವುದಿಲ್ಲ. ಈ ಬಗ್ಗೆ ಜನರಿಂದ ನಿರಂತರವಾಗಿ ದೂರು ಕೇಳಿ ಬಂದ ಹಿನ್ನೆಲೆ ಈ ಬಗ್ಗೆ ಸತ್ಯಾಸತ್ಯತೆ ತಿಳಿಯಲು ನಮ್ಮ ನ್ಯೂಸ್ 88 ಕನ್ನಡ ವಾಹಿನಿ ರಹಸ್ಯ ಕಾರ್ಯಾಚರಣೆ ನಡೆಸಲು ಮುಂದಾಯಿತು. ನಮ್ಮ ಕಾರ್ಯಾಚರಣೆಯಲ್ಲಿ ಸಬ್ ರಿಜಿಸ್ಟರ್ನಲ್ಲಿ ನಡೆಸುತ್ತಿರುವುದು ಎಂಥ ಭ್ರಷ್ಟಾಚಾರ ಅನ್ನೋದನ್ನು ನಿಮ್ಮ ಕಣ್ಣಾರೆ ನೀವೇ ನೋಡಿ. ಮೇಡಮ್ 200 ಆಗುತ್ತೆ. ಮಾಡಿಬಿಡಿ. ಫೋನ್ ನಂಬರ್ ಬನ್ನಿ. ಈ ನಂಬರ್ ಕೊಡ್ತೀನಿ. ಈ ನಂಬರಿಗೆ ವಾಟ್ಸಪ್ ನೋಡಿದ್ರಲ್ಲ ವೀಕ್ಷಕರೇ, ಪೋಡಿ ದಾಖಲೆ ಪಡೆಯಲು ಕಡ್ಡಾಯವಾಗಿ ಹಣ ನೀಡಲೇಬೇಕು ಎನ್ನುವುದನ್ನು. ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದರೆ, ಹೀಗೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿನ ಕ್ಯಾಬಿನ್ ಕಂಪ್ಯೂಟರ್ ಮುಂದೆ ಕುಳಿತು ರಾಜಾರೋಷವಾಗಿ ಕೆಲಸ ಮಾಡುತ್ತಾ ಮಾಡಿದ ಕೆಲಸಕ್ಕೆ ಹಣ ಪಡೆದುಕೊಳ್ಳುತ್ತಿರುವ ಈಕೆ ಹೆಸರು ಸುಜಾತ. ಹಲವು ವರ್ಷಗಳಿಂದ ಇದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಸುಜಾತ ಯಾವ ಅಧಿಕಾರಿಯೂ ಅಲ್ಲ. ಅಸಲಿಗೆ ಈಕೆ ಸಬ್ ರಿಜಿಸ್ಟರ್ ಕಚೇರಿಗೆ ಸಂಬಂಧವೇ ಇಲ್ಲ. ಸುಜಾತ ಸರ್ಕಾರದಿಂದ ನೇಮಕವಾಗಿರುವ ನೌಕರರು ಕೂಡ ಅಲ್ಲ. ಜಿಲ್ಲಾಡಳಿತ ನೇಮಿಸಿರುವ ಗುತ್ತಿಗೆ ಆಧಾರದ ಮೇಲಿನ ಸಿಬ್ಬಂದಿಯೂ ಕೂಡ ಅಲ್ಲ. ಹೀಗಿದ್ದರೂ ಹಲವು ವರ್ಷಗಳಿಂದ ಇದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಬಗ್ಗೆ ಸ್ವತಃ ಸಬ್ ರಿಜಿಸ್ಟರ್ ಕೇಳಿದರೆ ಏನು ಹೇಳ್ತಾರೆ ನೀವೇ ಒಮ್ಮೆ ನೋಡಿ. ಅಲ್ಲ, ಅದು ನಾವು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಸರ್. ಮತ್ತೆ ಅವ್ರಿಗೆ ಯಾಕೆ ಬಂದರು ಸರ್ ಕಚೇರಿ? ಸಾರ್ವಜನಿಕರು ಬರ್ತಿರ್ತಾರೆ. ಆದರೆ ಅದು ಆ ಎಮ್ಮಗೆ ನಾವು ಈ ಆಫೀಸ್ ಮಾಡೋ ಸಲುವಾಗಿ ಹಳೆ ದಸ್ತಾವೇಜುಗಳನ್ನ ನಾವು ಸ್ಕ್ಯಾನ್ ಮಾಡಿಸೋ ಸಲುವಾಗಿ ಕರ್ಕೊಂಡಿದ್ವಿ. ಮತ್ತೆ ಈಗ ಮುಗಿದೋದಕ್ಕೆ ಹೋಗ್ಬಿಟ್ಟಿವಿ. ಎಷ್ಟು ದಿನಕ್ಕೆ ತಗೊಂಡಿದ್ದೀವಿ ಸರ್? ಇಲ್ಲ, ಅದು ನಾವು ಆಫೀಷಿಯಲಿ ತಗೊಂಡಿಲ್ಲ. ನಮಗೆ ಇಲ್ಲಿ ಒತ್ತಡ ಇದೆ. ಇರೋರು ಇಬ್ರು ಸಬ್ ರಿಜಿಸ್ಟ್ರಾರ್, ಒಬ್ರು ಕೇಳಿ ಸರ್, ಇಬ್ಬರು ಸಬ್ ರಿಜಿಸ್ಟರ್ ಇದೀವಿ, ಒಬ್ರು SDA ಅದ, ಒಬ್ರು FDA. ಇದಕ್ಕೆ ಸರ್ 9 ಜನ ಅದಾರ ಅಂತ ಗೊತ್ತು. ಅಲ್ಲಲ್ಲ ರೀ, ನಮ್ಮಲ್ಲಿ ಇರೋದು ಹೇಳಕತ್ತೀನಿ. ನಿಮ್ಮಲ್ಲಿ ಇರೋದು 9 ಜನ ಸರ್. ಹೌದ್ರಿ. ಈಗ ಏನಾಗುತ್ತಾ, ಅವ್ರು ಯಾರು ಸಂಬಂಧ ಇಲ್ಲ ನಮ್ಮ ಕಚೇರಿಗೆ. ನಿಮ್ ಕಚೇರಿಗೆ ಸಂಬಂಧ ಇಲ್ಲ. ಈಗ 15 ದಿನ ಯಾವ ಆಧಾರದ ಮೇಲೆ, ಯಾವ ಆರ್ಡರ್ ಮೇಲೆ ನಿಮ್ ಮೇಲೆ ಆರ್ಡರ್ ಹಾಕಿಲ್ಲ. ಅದಕ್ಕೆ ನಾವು ನಮ್ಮದೇ ಆದ ನಮ್ಮ ಕೆಲಸ ನಾವು ಮಾಡಬೇಕು. ಅರ್ಜೆಂಟ್ ಇದಕ್ಕೆ ನಾವು ತಗೊಂಡಿವಿ ಅಷ್ಟೇ. ತಗೊಂಡಿದ್ದೀವಿ. ಈಗ ರೊಕ್ಕ ಇಲ್ಲ ಸರ್, ಯಾರು ರೆಸ್ಪಾನ್ಸಿಬಲ್? ಅದಕ್ಕೆ ನಮ್ಮ ಸಂಬಂಧ ಇಲ್ಲ. ಕೊಡಬಾರ್ದು, ಯಾರು ಕೊಡಬಾರ್ದು. ಈಗ ಮೇಲೆ ಕ್ರಮ ತಗೊಂತೀರಿ? ಏನ್ ಮಾಡ್ತೀರಿ? ಅಲ್ಲ, ನಮ್ಮ ಅಧಿಕಾರಿನ ಅಲ್ಲ ಅವರು. ನಮ್ಮ ಅಧಿಕಾರಿ ಅಲ್ಲಂದ್ರೆ ಹೆಂಗ್ ತಗೊಂಡ್ರಿ ಸರ್? ಯಾವ ಆಧಾರದ ಮೇಲೆ ನೀವು ಫೈಲ್ ಸ್ಕ್ಯಾನ್ ಅಂದ್ರೆ ಏನು? ನಮ್ಮ ದಾಖಲೆಗಳನ್ನ ಈಗ ಅರ್ಜೆಂಟ್ ಸ್ಕ್ಯಾನ್ ಮಾಡೋದ್ ಸಲುವಾಗಿ ನಾವು ಮಾಡಿದ್ವಿ ಅಷ್ಟೇ. ಅಕ್ಕಿಗೆ ಏನು ಇದನ್ ಮಾಡಿಲ್ಲ. ಯಾವ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಕ್ಕೆ ಅದಕ್ಕೂ ಇಲ್ಲ. ಈಸಿ ಆನ್ಲೈನ್ ಆಗ್ಯದ ಸರ್. ನಮ್ಮ SC ಈಗ ನೋಡ್ರಿ, ಆನ್ಲೈನ್ ಹಾಕೋರು ಬೇರೆ. ಹೌದಾ? ಸುಜಾತಗೂ ಮತ್ತು ಸಬ್ ರಿಜಿಸ್ಟರ್ಗೆ ಏನು ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಪಕ್ಕ ಸರ್, ಪಕ್ಕ ಯಾವ್ದೇ ರೀತಿ ಮಾಡಿಲ್ಲ ಸರ್. ಆದ್ರೂ ಬಂದು ಕೆಲಸ ಮಾಡ್ತಿದ್ವಿ, ನಿಮ್ಗೆ ಗೊತ್ತಿಲ್ಲ. ಸಂಬಂಧ ಇಲ್ಲ ಅಷ್ಟೇ. ಅದು ಈಗ ಬಹಳ ಜನ
ಹೊರಗಡೆ ಅಲ್ಲಿ ಹಾಕಿರ್ತಾರೆ ಔಟ್ಸೋರ್ಸ್ನಾಗ ಏನೋ ಮಾಡ್ಕೊಂಡಿರ್ತಾರೆ ಅಲ್ಲಿ ಈಗ ಎಷ್ಟು ದಿನದಿಂದ ಬರ್ತಿದ್ದಾರೆ ನಿಮ್ಮ ಸಬ್ಜೆಕ್ಟ್ಸ್ ಅವರು ಅಧಿಕೃತವಾಗಿ ನೀವು ಅಧಿಕೃತವಾಗಿಲ್ಲ ಅವ್ರದ್ದು ಯಾವುದೇ ಬಹಳ ಜನ ಬರ್ತಾರ್ರಿ. ಎಷ್ಟು ಸ್ಕ್ಯಾನ್ ಮಾಡಕ್ಕೆ ಎಷ್ಟು ದಿನದಿಂದ ತಗೊಂಡ್ರಿ ನಾವು ಈಗ ಇದು ಮಾಡಮ್ಮ ಸ್ಕ್ಯಾನ್ ಮಾಡಿ ಕೊಡಿ ಎಷ್ಟಂತ ಎಷ್ಟು ದಿನದಿಂದ ನೀವು ಹೇಳಿದ್ರೆ ಸರ್ ಅಂಚಾಳ್ ಸರ್ ಹೇಳಿದ್ರೆ ಯಾರು ಅಂಚಾಳ್ ಸರ್ ಹೇಳಿದ್ರು ಅಥವಾ ನೀವು ಹೇಳಿದ್ರೆ ನಾನಲ್ರಿ, ಯಾರೇ ಹೇಳಿ ಕೆಲಸ ಮಾಡೋ ಸಲುವಾಗಿ ಅಷ್ಟೇನೆ ತಗೊಂಡಿದ್ದು. ಎಷ್ಟು ದಿನದಿಂದ ಸರ್ ಒಂದು 15-20 ದಿನ ತಗೊಂಡು ಅಷ್ಟೇ ಅಷ್ಟೇ ಸರ್. ಈ ಒಂದ್ ತಿಂಗಳು ಅಂತ ಅನ್ಕೊಂಡ ಫೆಬ್ರವರಿ ಅದಕ್ಕಿಂತ ಮುಂಚೆ ಇಲ್ಲ ಅವ್ರು ಜನವರಿ ಡಿಸೆಂಬರ್ ಕೆಲಸ ಮಾಡಿದ್ವಿ ನಿಮ್ಮ ಆಫೀಸಲ್ಲಿ. ಅಲ್ಲ ಅದಕ್ಕೆ ಯಾವುದು ಅವ್ರಿಗೆ ಹಚ್ಚಿಲ್ಲ, ನಾವು ಕೆಲಸನೇ ಹಚ್ಚಿಲ್ಲ. ಅಲ್ಲ ಅವ್ರಿಗೆ ಗೊತ್ತಿಲ್ಲ ನಿಮಗೆ ಅಲ್ಪ ಈಗ ಬರ್ತಾರೆ, ಈಗ ನೀವು ಬಂದಿರಂದ್ರೆ ಅವ್ರು ಬಂದಾರೆ ಇವ್ರು ಬಂದಾರೆ ಅಂತ ನಾವು ಗುರುತು ಹಿಡಿತೀವಿ ಅವ್ರನ್ನ ಅಷ್ಟೇ. ಅದು ಬಟ್ ಗೊತ್ತಿತ್ತು ಬಟ್ ಕೆಲ್ಸಕ್ಕೆ ಹಚ್ಚಿಲ್ಲ ಅವ್ರಿಗೆ ಯಾವ್ದು EC ಮಾಡಕ್ಕಾಗಲಿ ನಮ್ಮ SDನೇ ಮಾಡ್ತಾರಲ್ಲ. ಈಗ ದಿನ ಯಾರೋ ಒಬ್ರು ಸರ್ ಈಗ ಏನಾಗಿದೆ ಆನ್ಲೈನ್ ಆಗಿದೆ ಕೇಳ್ರಿ ಸರ್. ಈಗ ಮೇ 13 ಆನ್ಲೈನ್ ಆಗಿದೆ, ನೀವೇ ಹಾಕ್ತಿರಿ ಅರ್ಜಿಗಳು, ನೀವು ಹಾಕ್ತಿರಿ, ನಾವು ವಿಲೆ ಮಾಡೋದಷ್ಟೇ ನಮ್ಮ ಕೆಲಸ. ಈಗ ನಮ್ಮ SDC ನಾವು ವಿಲೆ ಮಾಡ್ತೀವಿ. ನಿಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ಒಬ್ಬ ಮಹಿಳೆ ಹಾಕಕ್ಕಾಗಲ್ರಿ, ಹಣ ಪಡೆದಿದ್ದಾಳೆ, ಹೌದಾ, ಈ ರೀತಿ ಸರ್ಕಾರಿ ಸೌಲಭ್ಯ ಕೊಡ್ತು ಅಂತ ತಾವೇನು ಕ್ರಮ ತಗೊಳ್ತೀವಿ? ಅದನ್ನ ನೋಡೋಣ, ಅದನ್ನ ಏನಾಗ್ಯದ ನನಗಂತೂ ಗೊತ್ತಿಲ್ಲ. ಯಾರು ಕೂಡ ತಗೊಂಡಳ ನನಗೇನು ಗೊತ್ತಿಲ್ಲ. ಏನು ರೊಕ್ಕ ತಗೊಳಕಂತೂ ಯಾರಿಗೆಲ್ಲ ಈಗ ಆನ್ಲೈನ್ ಇದೆ. ನಾವು ಯಾವುದು ₹1 ಆಫ್ಲೈನ್ ತಗೊಳಕಿಲ್ಲ. ತಮ್ಮ ಹೆಸರು ಸರ್? ಮಲ್ಲಿಕಾರ್ಜುನ್, ಸಬ್ ರಿಜಿಸ್ಟರ್. ಸುಜಾತ ಬಗ್ಗೆ ಕೇಳಿದರೆ ಸಬ್ ರಿಜಿಸ್ಟ್ರಾರ್ KS ಹಂಚನಾಳ್ ಅವರು ಮೊದಲಿಗೆ ಬಣ್ಣದ ಕತೆ ಕಟ್ಟಲು ಶುರು ಮಾಡಿದರು. ಈ ಆಫೀಸ್ ಆರಂಭ ಮಾಡಲಾಗುತ್ತಿದ್ದು ಅದಕ್ಕೆ ಫೈಲ್ ವಿಲೇವಾರಿ ಮಾಡಲು ಸುಜಾತಾರನ್ನು 2-3 ದಿನಗಳ ಮಟ್ಟಿಗೆ ಕೆಲಸಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ಸಮಜಾಯಿಸಿ ನೀಡಿದರು. ಈ ಬಗ್ಗೆ ನೇಮಕಾತಿ ಆದೇಶ ಅಥವಾ ಹಿರಿಯ ಅಧಿಕಾರಿಗಳ ಸೂಚನೆ ಏನಾದರೂ ತೋರಿಸಿ ಅಂದರೆ ಮತ್ತೊಂದು ವರಸೆ ಶುರು ಮಾಡಿದರು. KS ಹಂಚನಾಳ್ ಸುಜಾತ ನಮ್ಮ ಕಚೇರಿಯ ಕ್ಲರ್ಕ್ ರಮೇಶ್ ಅವರ ಸಂಬಂಧಿ ಅವರೇ, ಅವರನ್ನು ಕರೆದುಕೊಂಡು ಬಂದಿದ್ದಾರೆ ಅಂತ ರಮೇಶ್ ಕಡೆ ಬೆರಳು ಮಾಡಿ ತೋರಿಸಿದರು. ಇದರಿಂದ ಕಕ್ಕಾಬಿಕ್ಕಿಯಾದ ರಮೇಶ್ ಅವರು, ಸುಜಾತ ನಾನು ಯಾರು ಮೊದಲಿಂದಲೂ ಕೆಲಸ ಮಾಡುತ್ತಿದ್ದಾರೆ, ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದರು. ಇದೇ ಸಮಯದಲ್ಲಿ ಸುಜಾತ ಹಣ ಪಡೆದ ವಿಡಿಯೋವನ್ನು KS ಹಂಚನಾಳ್ ಅವರಿಗೆ ತೋರಿಸಲಾಯಿತು. ವಿಡಿಯೋ ನೋಡುತ್ತಲೇ ಶಾಕ್ ಆದ ಹಂಚನಾಳ್ ಅವರು, ತಪ್ಪಾಗಿದೆ ಸಾರ್, ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ಕೈ ಮುಗಿತಾರೆ. ನೋಡಿ ಮತ್ತೆ ಅವ್ರು ಏನ್ ಬರ್ತಾರೆ ಸರ್ ಆಫೀಸಿಗೆ? ಅವ್ರ ಡಾಕ್ಯುಮೆಂಟ್ಸ್ ತೋರಿಸಿ ಸರ್, ಅವ್ರು ಏನಂತ ನಾಳೆ ನಮಗೂ ತುಂಬ್ರಿ ನಂಗೆ ನಿಮ್ದು ರಾಜಕೀಯ ಸರ್. ಹಂಗಂದ್ರೆ ಅದು ಹೌದು ಸರ್, ಬಂದಿದೆ ಸರ್. ಇವ್ರು ಹೆಂಗ್ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ದಯವಿಟ್ಟು ಪ್ರೊಸೀಜರ್ ತೋರಿಸಿ, ಅದಕ್ಕೆ ಏನಿದೆ ಪ್ರೊಸೀಜರ್? 3 ತಿಂಗಳು ಅಷ್ಟೇ ಆಯ್ತಾ. ನಾನು ಈಗ ಬಂದ ನಂತರ ಇವನ್ನೆಲ್ಲ ನನಗೂ ಗೊತ್ತಿಲ್ಲ ಸರ್. ನನಗೆ ಒಂದೇ ಸಿಂಪಲ್ ಪ್ರಶ್ನೆ ಸರ್, ಸಿಂಪಲ್ ಪ್ರಶ್ನೆ. ನೀವು ಹೇಳಿದ್ದು ಒಂದೇ, ನಾನು ಕೇಳ್ತಿರೋದು ಒಂದೇ. ಇವ್ರನ್ನ ಹೆಂಗೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ರಿ ಸರ್? ರಿಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ, ಆನ್ಲೈನ್ ಇದಾಗೋದ್ರಿ. ಎಲ್ಲಿಂದ ಕರ್ಸಿದ್ರಿ ಸರ್? ನಾನು ಕರ್ಸಿಲ್ಲ ಸರ್. ನೀವು ಹೇಳಿದ್ರಲ್ಲ ರಮೇಶ್, ಅದು ಎದ್ರ ಸಂಬಂಧ ಅವ್ರಿಗೆ ಇದು ಮಾಡಿದ್ರಪ್ಪ? ಇವ್ರು ಯಾರು ಅಂತ ನನಗೆ ಗೊತ್ತಾಗ ಸರ್, ಪ್ಲೀಸ್. ಇವ್ರು ಯಾರು? ಒಂದೇ ಪ್ರಶ್ನೆ ಉತ್ತರ. ಅಲ್ಲ ಈಗ ಅದು ಮತ್ತೆ EC ಮಾಡ್ತಿರ್ತಾರೆ. EC ಮಾಡೋದು EC ಅಂತ ನಾವು ಮಾಡೋದಿಲ್ಲ ಆಯ್ತಾ. ಆನ್ಲೈನ್ ಅಪ್ಲೋಡ್ ಮಾಡ್ತೀವಿ ಸರ್. ಇವ್ರು ಯಾರು? ಆಫೀಸಲ್ಲಿ ಅಪ್ಲಿಕೇಶನ್ ಮಾಡ್ತಾರೆ. ಇನ್ನು KS ಹಂಚನಾಳ್ ಅವರು ಏಜೆಂಟ್ಗಳ ಮೂಲಕವೇ ಅಧಿಕಾರ ನಡೆಸುತ್ತಿದ್ದು ಅವರ ಮೂಲಕ ಬರುವ ಕಡಿತಕ್ಕೆ ಮಾತ್ರ ಸಹಿ ಹಾಕುತ್ತಾರೆ. ಹೀಗಾಗಿ ಕಚೇರಿ ವೇಳೆ ಮುಗಿದ ಮೇಲೂ ಕೂಡ ಎಲ್ಲ ಏಜೆಂಟ್ಗಳನ್ನ ಗುಡ್ಡೆ ಹಾಕಿಕೊಂಡು ಅವರ ಕೆಲಸ ಮಾಡಿಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇರುವವರೆಲ್ಲ ಸಹ ಏಜೆಂಟ್ಗಳಾಗಿದ್ದು ಇದರಿಂದ ಜನರು ಲಂಚದ ಹಣ ಪಡೆದು ಅದನ್ನು ಅಧಿಕಾರಿಗೆ ಮುಟ್ಟಿಸಿ ಕೆಲಸ ಮಾಡಿಸಿಕೊಳ್ತಿದ್ದಾರೆ. ನೋಡಿದ್ರಲ್ಲ, ಇದು ಹುಬ್ಬಳ್ಳಿಯ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿರುವ ಭ್ರಷ್ಟಾಚಾರದ ಕತೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಈ ಬಗ್ಗೆ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕಿದೆ.